ಬೆಳಗಿನ ಜಾವ 4:15 ಎದ್ದು ಬಾಳೆಹಣ್ಣು ತಿಂದು ಅದನ್ನ ಕರಗಿಸೋಣ ಅಂತ ನಾನು ಹೋಗಿದ್ದು ಬ್ಯಾಡ್ಮಿಂಟನ್ ಕೋರ್ಟ್ಗೆ. ಕೋರ್ಟ್ ಅಲ್ಲಿ ವಾರ್ಮ್ ಅಪ್ ಮಾಡ್ತಿದ್ರೆ ಬಾಡಿ ಪಾರ್ಟ್ಸ್ ಎಲ್ಲ ಲೂಸ್ ಆಗುತ್ತೆ. 3 ಮ್ಯಾಚ್ ಮುಗಿಸಿದ್ಮೇಲೆ ಬೆಳಗಿನ ಜಾವನೆ ಬರೋ ಬೆವ್ರು ನೋಡಿದ್ರೆ ಮನ್ಸಿಗೆ ಒಂಥರ ಖುಷಿ ಆಗುತ್ತೆ. 5 ಸಿಂಗಲ್ಸ್ ಮ್ಯಾಚ್ ಮುಗಿಸ್ಕೊಂಡು ಮನೆಗ್ ಬಂದು ಫ್ರೆಶ್ ಆಗಿ ಟೀ ಮಾಡ್ಕೊಂಡು ಕುಡಿದು ಡೈರಿ ಬರೆಯೋಣ ಅಂತ ಕೂತ್ಕೊಂಡು ನನ್ಗೆ ಮನೇಲಿ ಎಡಿಟ್ ಮಾಡೋದು ಬೇಡ ಅನ್ಸಿತ್ತು. ಲ್ಯಾಪ್ಟಾಪ್ ನ ಬ್ಯಾಗ್ ಅಲ್ಲಿ ಹಾಕೊಂಡು ಬ್ಯಾಗ್ ನ ಹೆಗ್ಲಿಗೆ ಹಾಕೊಂಡು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬೆಟ್ಟಕ್ ಬಂದೆ. ಈ ಬೆಟ್ಟದಲ್ಲೂ ಸಿಕ್ಕಾಪಟ್ಟೆ ಗಾಳಿ ಆದ್ರೂ ಕೂಡ ಬೆಟ್ಟ ಒಂಥರ ನನ್ಗೆ ಬಿಸಿಲಲ್ಲಿ ತಂಪು, ವಿವರಿಸಲಾಗದ ಕಂಪು. ನಂಗ್ ಬೆಂಗಳೂರಲ್ಲಿ ಬೇಜಾರಾಗಿ ಎಲ್ಲಾದ್ರೂ ಹೋಗ್ಬಿಡ್ಬೇಕಪ್ಪ ಅನ್ಕೊಂಡಾಗ ಮೊದ್ಲು ನೆನಪಿಗೆ ಬರೋದೇನೆ ಈ ಬೆಟ್ಟ. ಬೆಳಗ್ಗೆ 10:30 ಬೆಟ್ಟಕ್ಕೆ ಬಂದವನು 1:30 ಕೆಲಸ ಮುಗಿಸಿ ಮನೆಗ್ ಬಂದು ಊಟ ಮಾಡಿ ಮಲ್ಕೊಳ್ಳೋಷ್ಟ್ರಲ್ಲಿ 4 ಗಂಟೆ ಆಗಿತ್ತು. ಮತ್ತೆ 7 ಗಂಟೆಗೆ ಎದ್ದು ಊರ್ ಸುತ್ತೋಣ ಅಂತ ಹೊರಟ ನನ್ಗೆ ರೋಡ್ ಅಲ್ಲಿ ಈ ಅಪರೂಪದ ದೃಶ್ಯ ಕಾಣಿಸ್ತು. ನಾನ್ ಮತ್ತೆ ಮಗುವಾಗಕ್ಕಾಗಲ್ವಲ್ಲ ಅನ್ನೋ ಬೇಜಾರಲ್ಲಿ ಮುಂದೆ ಹೋಗ್ತಿದ್ ನನ್ಗೆ ಎದುರುಗಡೆ ಒಂದು ಬುಕ್ ಸ್ಟಾಲ್ ಕಾಣಿಸಿತ್ತು. ಪುಸ್ತಕಗಳು ಅಂದ್ರೆ ನನ್ಗೊಂಥರ ಪ್ರೀತಿ. ಸೊ ಪುಸ್ತಕಗಳ ಮಳಿಗೆ ಸಿಕ್ಕಿದ್ರೆ ನಾನ್ ಬಿಡ್ತೀನ, ಹೋಗಿ ಯಾವ್ದೇ ಪುಸ್ತಕ ಇದೆ ಅಂತ ಹೇಳ್ಬಿಟ್ಟು ಒಂದ್ಸಲ ಚೆಕ್ ಮಾಡಿದೆ. ಕನ್ನಡ ಬುಕ್ಸ್ ಯಾವ್ದು ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಒಂದ್ ಇಂಗ್ಲಿಷ್ ಬುಕ್ ನ ಮೊದಲ ಬಾರಿಗೆ ಓದೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡ್ ಬಂದೆ. ಮನೆಗ್ ಬರೋ ರೋಡ್ ಅಲ್ಲೇ ಇರೋ ಪಾರ್ಕ್ ಒಳಗಡೆ ಹೋಗಿ ಒಂದ್ ಸ್ವಲ್ಪ ಒಳ್ಳೆ ಗಾಳಿ ತಗೊಳ್ಳೋಣ ಅನ್ನೋಷ್ಟ್ರಲ್ಲಿ ಈ ಮಿಷಿನ್ ನನ್ ಕಣ್ಣಿಗೆ ಬಿದ್ದಿತ್ತು. ಈ ಎಕ್ವಿಪ್ಮೆಂಟ್ ಇಂಟರ್ನೆಟ್ ಅಲ್ಲೆಲ್ಲ ವೈರಲ್. ಆ ಅಜ್ಜಿ ಎಕ್ವಿಪ್ಮೆಂಟ್ ಮೇಲೆ ಮಾಡೋ ಎಕ್ಸರ್ಸೈಸ್ ನೋಡಿದ್ರೆ ನಂಗೆ ಒಂದ್ಸಲ ಮೈ ಜುಮ್ ಅನ್ಸುತ್ತೆ. ಹೆಂಗೆ ಅಂತ ನಾನು ಒಂದ್ಸಲ ಟ್ರೈ ಮಾಡಕ್ ಹೋದೆ. ಯಾಕೋ ಬೀಳ್ತೀನಿ ಅನ್ಸ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಹಂಗೆ ಅಲ್ಲೇ ಪಾರ್ಕ್ ಅಲ್ಲೇ ಸ್ವಲ್ಪ ಸುತ್ತಾಡ್ಕೊಂಡು ಸೀದಾ ಮನೆಗ್ ಬಂದೆ. ಮನೆಗ್ ಬಂದವನು ಊಟ ಮಾಡಿ ಮತ್ತೆ ಬೆಳಗ್ಗೆ 4:15 ಎದ್ದೇಳ್ಬೇಕು ಅನ್ಕೊಂಡು ದಬಾ ಹಾಕೊಂಡ್ ಮಲ್ಕೊಂಡೆ.